ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಮೊದಲನೇದಾಗಿ ನಾಳೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಅಡ್ವಾನ್ಸ್ ಆಗಿ, ಅಂದರೆ ಮೊದಲೇ ನಾಳೆ ಅಲ್ವಾ ಹಬ್ಬ, ಅದಕ್ಕೆ ಸುಲಭವಾಗಿ ಮಾಡುವಂತಹ ಸಿಹಿ ತಿಂಡಿಯನ್ನು ಮಾಡ್ತಾ ಇದ್ದೀನಿ. ಹಬ್ಬ ಅಂದರೆ ತುಂಬ ಕೆಲಸಗಳಿರುತ್ತಲ್ವ, ಮನೆಯಲ್ಲಿ ಅಡುಗೆ, ಬೇರೆ ಬೇರೆ ಅಡುಗೆಗಳೆಲ್ಲ ಮಾಡಬೇಕು, ಹಬ್ಬ ತಯಾರಿ. ಅದಕ್ಕೆ ಸಿಹಿ ತಿಂಡಿ ಸ್ವಲ್ಪ ಬೇಗ ಮಾಡುವಂಥದ್ದಾದರೆ ಸ್ವಲ್ಪ ಸುಲಭ ಆಗುತ್ತೆ. ಇದನ್ನು ತುಂಬ ಬೇಗ ಮಾಡ್ಬೋದು, ಚೆನ್ನಾಗಿ ಆಗುತ್ತೆ. ಬಾಯಿಗಿಟ್ರೆ ಕರಗಿ ಹೋಗುತ್ತೆ. ಇದು ತೆಂಗಿನಕಾಯಿ ಲಡ್ಡು, ಕೋಕೋನಟ್ ಲಡ್ಡು ಅಂತ ಹೇಳ್ತಾರೆ, ಕೊಬ್ಬರಿ ಲಡ್ಡು ಅಂತ ಹೇಳ್ತಾರೆ. ಇದು ಒಂದು ಸ್ವಲ್ಪ ಬೇರೆ ರೀತಿ ಮಾಡ್ತಾ ಇದ್ದೀನಿ. ತುಂಬ ಮೆತ್ತಗಿರುತ್ತೆ, ಇದು ಬಾಯಿಗಿಟ್ರೆ ಕರಗಿ ಹೋಗುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಧಾರಾಳವಾಗಿ ಹಬ್ಬಕ್ಕೆ ಮಾಡ್ಬೋದು, ದೇವ್ರ ನೈವೇದ್ಯಕ್ಕೆ. ಇದಕ್ಕೆ ನಾನು ಡೆಸಿಗೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ. ಹೊರಗಡೆ ಸಿಗತ್ತೆ ಔಟ್ಸೈಡು ನಿಮಗೆ ಡೆಸಿಗೇಟೆಡ್ ಕೋಕೋನಟ್ ಅಂತ, ಅಥವಾ ಹೇಗೆ ಮಾಡೋದು ಅಂತ ಕೂಡ ನಾನು ಮನೇಲಿ ತೋರಿಸಿದ್ದೀನಿ ಮೊದಲೇ. ಆಮೇಲೆ 1 ಕಪ್ ಸಕ್ಕರೆ, 1 ಕಪ್ಪು ಹಾಲು, ಕೆನೆ ಸಹಿತ ತೊಗೊಂಡಿದ್ದೀನಿ. ಕೆನೆ ಇಲ್ಲದೇನೂ ನೀವು ಉಪಯೋಗಿಸ್ಕೋಬೋದು, ಕೆನೆ ಸಹಿತ ಅಂದರೆ ರುಚಿ ಆಗುತ್ತೆ ಕೆನೆ ಬಿದ್ದಾಗ. ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ. ಇಷ್ಟು ಬೇಡ, ನಾನು ಇದರಲ್ಲಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ. ಇಷ್ಟು ಬೇಡ, ಸ್ವಲ್ಪ ಕಡಿಮೆ ತೊಗೊಳ್ಳಿ, ಯಾಕಂದರೆ ಪುಡಿ ಮಾಡಿದಾಗ ಜಾಸ್ತಿ ಆಗ್ಬೋದು. ನನಗೆ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಹೆಚ್ಚಾದರೂ ನಾನು ಅರ್ಧ ಬಿಟ್ಟು ಅಂದರೆ ಕಡಿಮೆ ಮಾಡ್ಕೋತೀನಿ, ಆಮೇಲೆ ತೋರಿಸ್ತೀನಿ ನಾನು. ಈ 4 ವಸ್ತುಗಳು ಮುಖ್ಯವಾದ್ದು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಪರಿಮಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗೋಡಂಬಿನೂ ಕಟ್ ಮಾಡಿ ಮೇಲಿಂದ ಹಾಕ್ಕೊಳ್ಳೋಕ್ಕೆ ಚೂರು ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿನ, ಅದು ಮೇಲಿಂದ ಹಾಕ್ಕೊಳ್ಳೋಕ್ಕೆ. ಆಮೇಲೆ ಪರಿಮಳಕ್ಕೆ ಏಲಕ್ಕಿ ಪೌಡ್ರು ನಾರ್ಮಲಾಗಿ ಇರುವಂಥದ್ದು. ನೀವು ಹಸಿ ತೆಂಗಿನಕಾಯಿಂದನೂ ಮಾಡ್ಬೋದು ಇದನ್ನು. ಹಿಂಗೆ ನೋಡಿ, ಈ ಗೋಡಂಬಿನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು 2-3 ಸತಿ ತಿರುಗಿಸಿದ್ರೆ ಪುಡಿ ಆಗುತ್ತೆ. ತುಂಬ ನುಣ್ಣಗಾಗಬೇಕು ಅಂತಿಲ್ಲ, ಸ್ವಲ್ಪ ತರಿ ಇದ್ದರೂ ಏನು ವ್ಯತ್ಯಾಸ ಆಗಲ್ಲ. ಈ ಥರ ನೋಡಿ, ಇದನ್ನು ನಾನು ಕಪ್ಪಿಗೆ ಹಾಕ್ತೀನಿ ಎಷ್ಟಾಗತ್ತೆ ಅಂತ. ಇದು ಜಾಸ್ತಿ ಆಗುತ್ತೆ ಪುಡಿ ಆದಾಗ, ಅದರಿಂದ ಸ್ವಲ್ಪ ಕಡಿಮೆ ತಗೊಳ್ಳಿ ನೀವು, ಅರ್ಧ ಕಪ್ಗಿಂತಲೂ ಕಡಿಮೆ ತಗೊಳ್ಳಿ. ನಾನು ಮುಕ್ಕಾಲು ಕಪ್ಪಲ್ಲಿ 1 ಕಪ್ ಪುಡಿ ಆಗಿದೆ. 1 ಕಪ್ ಪೂರ್ತಿ ಉಪಯೋಗಿಸಲ್ಲ, ಯಾಕಂದರೆ ಕೋಕೋನಟ್ ನಾನು ತೆಂಗಿನಕಾಯಿ ತುರಿ ತಗೊಂಡಿರೋದು 1 ಕಪ್ಪು, ಸಮವಾಗಿ ಉಪಯೋಗಿಸಲ್ಲ. ಇದರ ಅರ್ಧನ ಉಪಯೋಗಿಸ್ತೀನಿ ನಾನು, ಅಷ್ಟೇ ಉಪಯೋಗಿಸ್ಕೊಳ್ಳೋದು. ಸಕ್ಕರೆನೂ ಅಷ್ಟೇ, ನಿಮಗೆ ಸಿಹಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನು ಈಕ್ವಲಾಗಿ ತೊಗೊಂಡಿದ್ದೀನಿ, 1 ಕಪ್ ತೆಂಗಿನ ತುರಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ಇದು 1 ಕಪ್ ಆಗಿದೆ ಗೋಡಂಬಿ ಪುಡಿ, ನಾನು 1 ಕಪ್ ಉಪಯೋಗಿಸಲ್ಲ. ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದಕ್ಕೆ 1 ಕಪ್ ಅದೇ ಕೋಕೋನಟನ್ನು ಹಾಕ್ಕೊಂಡಿದ್ದೀನಿ, ಡೆಸಿಕೇಟೆಡ್ ಕೋಕೋನಟನ್ನು. ಆಮೇಲೆ ಇದಕ್ಕೆ ಕೆನೆ ಇರುವಂತಹ ಹಾಲು ಇದೆಯಲ್ವಾ, ನಾರ್ಮಲ್ ರೂಮ್ ಟೆಂಪರೇಚರ್ಗೆ ಬಂದಿರೋಂಥ ಹಾಲು, ಕಾಯಿಸಿ ರೂಮ್ ಟೆಂಪರೇಚರ್ಲಿ ಇರುವಂತಹ ಹಾಲು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೋಡಿಕೊಂಡು, ಅಂದರೆ ಮಿಕ್ಸ್ ಮಾಡಿಕೊಂಡು ಸೇರಿಸಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಿಕ್ಸ್ ಆಗೋಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಕೆನೆ ಹಾಕಲೇಬೇಕು ಅಂತ ರೂಲ್ಸ್ ಅಲ್ಲ, ಅಂದರೆ ಕಂಪಲ್ಸರಿ ಅಲ್ಲ, ಹಾಕಿದರೆ ರುಚಿ ಆಗುತ್ತೆ, ಅದು ಕೋವ ಥರ ಆಗುತ್ತೆ. ಆಮೇಲೆ ಬಾಯಿಗೆ ಹಾಕಿದಾಗ ಕರಗಿ ಹೋಗುತ್ತೆ ಲಾಡು, ತುಂಬ ಚೆನ್ನಾಗಿ ಆಗುತ್ತೆ ಇದರಿಂದ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 2 ರೀತಿಯ ಲಾಡು, ಕೋಕೋನಟ್ ಲಾಡು 2 ರೀತಿದು ಮೊದಲೇ ಮಾಡಿ ತೋರಿಸಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಒಂದು, ಆಮೇಲೆ ಒಣ ಕೊಬ್ಬರಿಲಿ ಒಂದು, ಆ ಥರ ಮಾಡಿ ತೋರಿಸಿದ್ದೀನಿ. ಹಸಿ ಕೊಬ್ಬರಿಲೂ ಮಾಡ್ಬೋದು. ಹಸಿ ಕೊಬ್ಬರಿಯಿಂದ ನೀವು ಚೆನ್ನಾಗಿ ಸಣ್ಣಕ್ಕೆ ತುರಿದು ಆಮೇಲೆ ಮಿಕ್ಸಿಲಿ ನೀರು ಹಾಕದೆ ರುಬ್ಕೊಂಬೇಡಿ, ಪುಡಿ ಆಗುತ್ತೆ. ಅದನ್ನು ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು, ಅಂದರೆ ನೀರೆಲ್ಲ ಒಣಗಿ ಪುಡಿ ಆಗೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಥರ ಫ್ರೈ ಮಾಡಿಬಿಟ್ಟು ಆಮೇಲೆ ಈ ಥರ ಮಾಡ್ಕೋಬೋದು. ಈಗ ನೋಡಿ, ಇದಕ್ಕೆ ಈ ಗೋಡಂಬಿ ಪುಡಿನ ಹಾಕ್ತಾಯಿದ್ದೀನಿ. ಇದು ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ ನಾನು 1 ಕಪ್ಪಲ್ಲಿ, ಅಂದರೆ ಅರ್ಧ ಕಪ್ಪು. 1 ಕಪ್ ಕಾಯಿ ತುರಿಗೆ ಅರ್ಧ ಕಪ್ಪು ಗೋಡಂಬಿ ಪುಡಿ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಹಾಲು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಲ್ಲೇ ಇದೆ ಉರಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾವುದೇ ಕಾರಣಕ್ಕೂ, ಅದು ಸಿಮ್ಮಲ್ಲೇ ಇಟ್ಕೋಬೇಕು, ತುಂಬ ಚಿಕ್ಕದಾಗೆ ಇಟ್ಕೋಬೇಕು, ಇಲ್ಲಾಂದರೆ ಇದಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ಥರ ಮಿಕ್ಸ್ ಆಗುತ್ತೆ ಹಾಲು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಒಂದು 2 ನಿಮಿಷ ಹುರಿಯಿರಿ, ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಈ ಥರ ಕೈ ಆಡಿಸಿ 2 ನಿಮಿಷ, ಎಲ್ಲ ಗೋಡಂಬಿ ಪುಡಿ, ತೆಂಗಿನ ತುರಿ, ಹಾಲು ಮಿಕ್ಸ್ ಆಗುತ್ತೆ. ಈ ಹಾಲು ಒಂದು ಸ್ವಲ್ಪ ಕಡಿಮೆ ಆಗಲಿ, ಹೋಗುತ್ತೆ ಆವಾಗ. ಆಮೇಲೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಈಗ 1 ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಿಹಿ ಕಡಿಮೆ ಬೇಕು ಅಂದರೆ ಮುಕ್ಕಾಲು ಕಪ್ ಸೇರಿಸಿ, ನಮಗೆ ಸಮ ಬೇಕಾಗತ್ತೆ ಲೆಕ್ಕ ಹಾಗೆ, ಮತ್ತು ನಾವು ಹೆಚ್ಚು ಸಿಹಿ ತಿನ್ನೋರಲ್ವ, ಆದ್ದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕರಗಿ ನೀರಾಗತ್ತೆ, ಈಗ ಸಕ್ಕರೆ ಕರಗಿದಾಗ ನೀರಾಗತ್ತೆ. ಆಮೇಲೆ ಆ ನೀರೆಲ್ಲ ಇಂಗುವಷ್ಟು ಕಾಯಿಸ್ಬೇಕು, ನೀವು ಈ ಥರ ತಿರುಗಿಸ್ಬೇಕು. ಇದಕ್ಕೆ ತುಪ್ಪದ ಅಗತ್ಯ ಇಲ್ಲ ಈ ಸಿಹಿ ತಿಂಡಿಗೆ, ತೆಂಗಿನ ತುರಿದಲ್ವ, ತುಪ್ಪ ಇಲ್ಲದೇ ಮಾಡ್ಬೋದು. ತುಪ್ಪದ ಪರಿಮಳ ಬೇಕು ಅಂದರೆ ನೀವು 1 ಚಮಚ ಹಾಕ್ಕೋಬೋದು, ಇಲ್ಲಾಂದರೆ ತುಪ್ಪದ ಅಗತ್ಯ ಇಲ್ಲ.
ಇದು ಡೆಸಿಕೇಟೆಡ್ ಕೋಕೋನಟ್ ಆಗಿರೋದ್ರಿಂದ ಫಸ್ಟಿಗೆ ನಾನು ಹುರಿದುಕೊಂಡಿಲ್ಲ, ಇದು ಫ್ರೈ ಮಾಡಿಲ್ಲ. ನೀವು ನಾರ್ಮಲ್ ಹಣ್ಣು ತೆಂಗಿನಕಾಯಿ ಅಂದರೆ, ಹಸಿ ತೆಂಗಿನಕಾಯಿ ಅಂದರೆ ಸ್ವಲ್ಪ ಹುರಿಬೇಕಾಗತ್ತೆ. ಯಾಕಂದರೆ ಅದು ಉದುರು ಆಗಬೇಕು, ಪುಡಿ ಪುಡಿ ಆಗಬೇಕು. ಡೆಸಿಕೇಟೆಡ್ ಕೋಕೋನಟ್ ಆದರೆ ಹಾಗೆ ಇರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಹೆಂಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ, ನನ್ನ ಚಾನಲಲ್ಲಿದೆ. ಅದು ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಂತೂ ಕೊಡ್ತೀನಿ. ನೋಡಿ, ವಿಡಿಯೋ ನೋಡ್ತಾ ನೋಡ್ತಾ ಮೇಲೆ ಬರುತ್ತಲ್ವ ಐ ಬಟನ್ನು, ಅದರಲ್ಲಿರುತ್ತೆ, ನೋಡ್ಕೊಳ್ಳಿ. ಬೇರೆ 2 ರೀತಿಯ ಲಡ್ಡು ಮಾಡಿದ್ದೀನಿ, ಅದರದ್ದು ಲಿಂಕು ತೋರಿಸ್ತೀನಿ. ಅಂದರೆ ಕೋಕೋನಟ್ ಲಡ್ಡೆ ಮೊದಲೇ ಮಾಡಿದ್ದೀನಿ, ಇದು ಬೇರೆ ರೀತಿ ಮಾಡಿದ್ದೀನಿ. ಆ ಥರ ಅದೂ ಚೆನ್ನಾಗಿರುತ್ತೆ. ಇದಂತೂ ಬಾಯಿಗೆ ಇಟ್ಟರೆ ಕರಗೋಗುತ್ತೆ, ತುಂಬ ಮೃದು ಆಗಿ ಬರುತ್ತೆ, ಅಂದರೆ ಮೆತ್ತಗಿರುತ್ತೆ. ಇದು ಗಟ್ಟಿ ಲಡ್ಡು ಅಲ್ಲ, ನಿಮಗೆ ರವೆ ಲಡ್ಡು ಥರ ಎಲ್ಲ ಗಟ್ಟಿ ಆಗಲ್ಲ. ಇದು ಹಾಲು ಇಂಗುವಷ್ಟು ಹೊತ್ತು, ಆ ನೀರು ಇಂಗುವಷ್ಟು ಹೊತ್ತು ಈ ಥರ ತಿರುಗಿಸ್ಬೇಕು. ಒಂದು 15ರಿಂದ 20 ನಿಮಿಷ ಬೇಕಾಗತ್ತೆ. ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾತ್ರ ಮಾಡಬೇಡಿ, ನೀರು ಇಂಗಬೇಕು ಅಂತ ತಳ ಹತ್ಕೊಳ್ಳುತ್ತೆ. ಇದನ್ನು ನೋಡಿ, ಈ ಥರ ಹಿಂಗಿದೆ. ಇದೀಗ ಲಾಡು ಮಾಡುವಷ್ಟು ಗಟ್ಟಿಯಾಗಿದೆ, ತಳ ಬಿಟ್ಕೊಂಡು ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಗೋಡಂಬಿ ಪುಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಚೂರುಗಳು ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಸೇರಿಸ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ತಳೆ ಬಿಟ್ಟಿದೆ. ಇದೀಗ ತಣಿದ್ರೆ ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ, ಸುಲಭವಾಗಿ ಬೇಗ ಆಗುತ್ತೆ ಸ್ನೇಹಿತರೆ. ಇದು ಅರ್ಧ ಗಂಟೆಯಲ್ಲಿ ಆಗುತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ನಿಮಗೆ ಹಬ್ಬದ ದಿನ ಮಾಡೋಕ್ಕೆ ಹೇಳಿ ಮಾಡಿಸೇ ಸಿಹಿ ತಿಂಡಿ. ಯಾಕಂದರೆ ಹಬ್ಬದ ದಿನ ನಮ್ಗೆ ತುಂಬ ಕೆಲಸ ಇರುತ್ತಲ್ವ, ದೇವರಿಗೆ ನೈವೇದ್ಯನೂ ಮಾಡ್ಬೋದು. ಇದನ್ನು ಚೆನ್ನಾಗಿ ಆಗುತ್ತೆ, ರುಚಿಯಾಗಿ ಆಗುತ್ತೆ. ಈ ಥರ ನೀರು ಇಂಗುವವರೆಗೂ ತಿರುಗಿಸ್ಕೋಬೇಕು. ಆಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು, ಮಾಡಿ ತಣಿಯೋಕ್ಕೆ ಬಿಡಬೇಕು. ತಣ್ಣದ ಮೇಲೇ ನಮಗೆ ಲಡ್ಡು ಮಾಡೋಕ್ಕಾಗುತ್ತೆ. ತಣ್ಣದಾಗ ಆ ಸಕ್ಕರೆ ಇದೆಲ್ಲ ಗಟ್ಟಿಯಾಗತ್ತೆ. ಈಗ ಪುಡಿ ಮಾಡಿ ಚೂರು ಮಾಡಿ ಇಟ್ಟಿರೋಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಇದೆರಡು ರುಚಿಗೆ, ಪರಿಮಳಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣಿಯಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಸ್ಟವ್ ಆಫ್ ಮಾಡಿದ್ದೀನಿ ನಾನೀಗ. ತಳ ಬಿಟ್ಟಿದೆ ನೋಡಿ, ಚೆನ್ನಾಗಿ ತಳ ಬಿಟ್ಟಿದೆ ಅದು. ಅಂದರೆ ಉಂಡೆ ಮಾಡೋಕ್ಕೆ ಬರೋ ಅಷ್ಟು, ಅದೀಗ ಸ್ವಲ್ಪ ತಣ್ಣದಾಗ ಚೆನ್ನಾಗಿ ಉಂಡೆ ಮಾಡೋಕ್ಕೆ ಬರುತ್ತೆ. ಹಾಗಂತ ನಿಮಗೆ ಗಟ್ಟಿ ಉಂಡೆ ಆಗಲ್ಲ. ರವೆ ಲಡ್ಡಿನಷ್ಟು ಅಥವಾ ಬೇರೆ ಲಡ್ಡಿನಷ್ಟು ಸಕ್ಕರೆ ಪಾಕ ಮಾಡಿಲ್ವಲ್ಲ ನಾವು, ಸಕ್ಕರೆ ಡೈರೆಕ್ಟ್ ಹಾಕಿರೋದು, ಆಮೇಲೆ ಹಾಲು ಗೋಡಂಬಿ ಪುಡಿ ಎಲ್ಲ ಹಾಕಿರೋದ್ರಲ್ವ, ಅದರಿಂದ ಅದು ಮೆತ್ತಗಿರುತ್ತೆ. ಪಾಕ ಮಾಡಿದರೆ ಬೇರೆ ಇದು ಬರುತ್ತೆ ಟೆಕ್ಸ್ಚರು, ಅದರಿಂದ ಅಷ್ಟು ಗಟ್ಟಿ ಬರಲ್ಲ, ನಿರೀಕ್ಷಿಸಬೇಡಿ, ಆ ಥರ ಬರಲ್ಲ. ಮೆತ್ತಗಿನ ಲಡ್ಡು ಆಗುತ್ತೆ. ಅದು ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಬಂದಿರುತ್ತೆ ಲಡ್ಡು ಹಾಲಲ್ಲಿ, ಇದು ತೆಂಗಿನ ತುರಿ ಹಾಲಲ್ಲಿ, ಆವಾಗ ಚೆನ್ನಾಗಿ ಆಗಿರುತ್ತೆ. ನೋಡಿ, ಈಗ ತಣ್ಣದಿದೆ ಇದು. ನೋಡಿ, ಈ ಥರ ಆಗಿದೆ. ತಣ್ಣಬಿಟ್ಟು ನೋಡಿ, ಗಟ್ಟಿ ಗಟ್ಟಿ ಇದೆ. ಇದನ್ನು ಉಂಡೆ ಮಾಡ್ಕೋಬೋದು. ಈಗ ಕೈ ಸ್ವಲ್ಪ ಬೇಕಾದ್ರೆ ತುಪ್ಪದಲ್ಲಿ ಕೈ ಉಜ್ಕೊಳ್ಳಿ, ತುಪ್ಪ ಪಸೆ ಮಾಡ್ಕೊಳ್ಳಿ, ತುಪ್ಪದ ಏನು ಜಿಡ್ಡು ಕೈಗೆ, ಹಾಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಅಥವಾ ಒದ್ದೆ ಮಾಡಿಕೊಂಡ್ರೂ ಓಕೆ. ಈ ಥರ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳಿ, ಮೆತ್ತಗಿನ ಉಂಡೆ. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ನೀವು ಲಡ್ಡು ಮಾಡ್ಕೋಬೋದು. ರೌಂಡ್ ಲಾಡ್ ಮಾಡಿಬಿಟ್ಟು ಹಾಗೇನೂ ಉಪಯೋಗಿಸ್ಕೋಬೋದು. ನಿಮಗೆ ಹಾಗೆ ಇಷ್ಟ ಅಂದರೆ ನಾನು ಡೆಸಿಕೇಟೆಡ್ ಕೋಕೋನಲ್ಲಿ ಉರುಳಾಡಿಸ್ತೀನಿ, ಅದು ಇನ್ನೂ ಚೆನ್ನಾಗಿ ಆಗುತ್ತೆ. ಮೇಲಿಂದ ಡೆಸಿಕೇಟೆಡ್ ಕೋಕೋನಟ್ ಇರುತ್ತಲ್ವ, ಹಸಿ ಅಂದರೆ ಒಣ ತೆಂಗಿನ ತುರಿ, ಅದರಲ್ಲಿ ಈ ಥರ ಮಾಡಿಕೊಂಡ್ರೆ ಅದೊಂಥರ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಉಂಡೆ ನಿಮಗೆ ಎಷ್ಟು ದೊಡ್ಡ ಲಾಡು ಬೇಕೋ ಅಷ್ಟು ದೊಡ್ಡ ಲಾಡು ಮಾಡ್ಕೋಬೋದು. ಈ ಥರ ಇನ್ನು ಮತ್ತು ಬೇರೆ ಬೇರೆ ಉಳಿದಿರೋದನ್ನು ಕೂಡ ಮಾಡ್ಕೊಳ್ಳಿ. ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಇದು ಒಣ ಕಾಯಿ ತುರಿನ ಇಟ್ಕೊಂಡ್ರೆ ಆಯಿತು. ಈ ಥರ ಉರುಳಾಡಿಸ್ಕೊಳ್ಳಿ, ಅದರಲ್ಲಿ ಅದು ಹಿಡಿಯುತ್ತೆ. ಅದು ಹೆಂಗೂ ಒದ್ದೆ ಇರುತ್ತಲ್ವ, ಸ್ವಲ್ಪ ಒದ್ದೆ ಥರ ಇರುತ್ತಲ್ವ, ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಬ್ಬದ ದಿನ ಮಾಡಿಕೊಂಡು ತಿನ್ಬೋದು ನೀವು. ಈ ಥರ ಎಲ್ಲವನ್ನು ಮಾಡ್ಕೊಳ್ಳಿ, ಉಳಿದಿರೋದನ್ನು ಕೂಡ. ನಾನಿಲ್ಲಿ ಒಂದೇ ಕಪ್ಪಿಂದ ಮಾಡಿರೋದಾದ್ರಿಂದ ಹೆಚ್ಚು ಉಂಡೆಗಳಾಗಿಲ್ಲ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಬೋದು. ಹಸಿ ತೆಂಗಿನಕಾಯಿಂದಲೂ ಮಾಡ್ಬೋದು ಅಥವಾ ಕೊಬ್ಬರಿಯಿಂದಲೂ ಮಾಡ್ಬೋದು. ಅದೆರಡು ಮಾಡೋದನ್ನು ನಾನು ಮೊದಲೇ ತೋರಿಸಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡೋದನ್ನು ಕೂಡ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಬಾಯಿಗೆ ಇಟ್ಟರೆ ಕರಗೋಗುತ್ತೆ. ಇದು ಮೆತ್ತಗಿರುತ್ತೆ ನೋಡಿ, ಗಟ್ಟಿ ಇಲ್ಲ. ನಿಮಗೆ ರವೆ ಲಡ್ಡಿನ ಥರ ಎಲ್ಲ ಗಟ್ಟಿ ಆಗಲ್ಲ, ಮೆತ್ತಗೇನಿರುತ್ತೆ.
ಆದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಎಲ್ಲ ರೆಡಿ ಆಗಿರುತ್ತೆ. ಅದರಿಂದ ಹಬ್ಬದ ದಿನ ಎಲ್ಲ ನಿಮ್ಮ ಕೆಲಸಗಳು ತುಂಬ ಇರುವಾಗ ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಈ ತಿಂಡಿಯನ್ನು ಮಾಡ್ಬೋದು. ದೇವರಿಗೂ ನೈವೇದ್ಯ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ, ಬಂದವ್ರಿಗೂ ಕೊಡ್ಬೋದು. ನೀವು ಮಾಡಿ ನೋಡಿ ನಾಳೆ ಹಬ್ಬಕ್ಕೆ ದೇವರಿಗೆ. ಇವತ್ತು ನೋಡಿದರೆ ವಿಡಿಯೋ ನೋಡಿದ್ರಿ ಅಂದರೆ ನಾಳೆ ಬೆಳಗ್ಗೆನೇ ಇದನ್ನು ಮಾಡ್ಕೋಬೋದು. ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಈ ಸಿಹಿ ತಿಂಡಿ ನೀವು ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೆಂಗೆ ಬಂತು ಅಂತ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.